ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ಫ್ರೆಂಡ್ಸ್, ನಾನು ಎಕ್ಸೆಲ್ನ ಕುರಿತು ವಿಡಿಯೋ ಮಾಡ್ತಾ ಇದ್ದೆ ಅಲ್ವಾ. ಸೊ ಮೈಕ್ರೋಸಾಫ್ಟ್ ಆಫೀಸ್ ಗ್ರೂಪಿನ MS ಎಕ್ಸೆಲ್. ಸೊ ಇವತ್ತು ನಾನು ನಿಮಗೆ ತೋರಿಸುವಂಥ ವಿಡಿಯೋಸ್ ಅಂದರೆ ಏನು ಕೇಳಿದ್ರೆ, ಹೌ ಟು ಫೈಂಡ್ ಔಟ್ ಸ್ಟೂಡೆಂಟ್ ರಿಸಲ್ಟ್ಸ್ ಅಂತ. ಸೊ ಹೇಗೆ ಸ್ಟೂಡೆಂಟ್ ರಿಸಲ್ಟನ್ನು ನಾವು MS ಎಕ್ಸೆಲಲ್ಲಿ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್, ಕಂಪ್ಯೂಟರ್ನ ಸಾಫ್ಟ್ವೇರ್ ಇನ್ಫಾರ್ಮೇಷನನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸೋಕ್ಕೋಸ್ಕರನೇ ಮಾಡಿರುವಂಥ ಚಾನಲ್. ಸೊ ನನ್ನ ಚಾನಲ್ನ ವಿಡಿಯೋಗಳನ್ನು ಪೂರ್ತಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ವ್ಯೂ ಮಾಡಿರಿ, ಮತ್ತು ಕಮೆಂಟ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಫೀಡ್ಬ್ಯಾಕ್ ಮಾಡಿರಿ. ಸೊ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ನಾನೀಗ ಇಲ್ಲಿ ಎಕ್ಸೆಲ್ ಓಪನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಒಂದು ರೋ ಅನ್ನು ಹೆಡ್ಲೈನ್ ಬರೆಯೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸೊ ಇಲ್ಲಿ ಮರ್ಜ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಹೆಡ್ಲೈನ್ಸನ್ನು ಬರೀತೀನಿ. ಓಕೆ, ಇಲ್ಲಿ ಹೆಡ್ಲೈನ್ಸನ್ನು ಬರ್ಕೊಂಡೆ ನಾನೀಗ. ಅಂದರೆ ಸ್ಟೂಡೆಂಟ್ ರಿಸಲ್ಟ್, ಫೈಂಡ್ ದಿ ಟೋಟಲ್ ಆ್ಯಾವ್ರೇಜ್ ಆ್ಯಂಡ್ ಗ್ರೇಡ್ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಸೀರಿಯಲ್ ನಂಬರ್, ನೇಮ್ ಆಫ್ ಸ್ಟೂಡೆಂಟ್, ಕನ್ನಡ, ಇಂಗ್ಲೀಷ್, ಹಿಂದಿ. ನಾನಿಲ್ಲಿ 6 ಸಬ್ಜೆಕ್ಟ್ ಮಾರ್ಕ್ಸನ್ನು ಹಾಕ್ಕೊಳ್ತೀನಿ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಟೋಟಲ್ ಆವರೇಜ್, ಗ್ರೇಡ್. ಸೊ ನಾನು ಇಲ್ಲಿ ಒಂದು 6 ಸ್ಟೂಡೆಂಟ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊಳ್ತೀನಿ. ಓಕೆ, ಮಾರ್ಕ್ಸನ್ನು ಎಂಟ್ರಿ ಮಾಡೋದಿದೆ. ಇಲ್ಲಿ ಸೀರಿಯಲ್ ನಂಬರ್, ನೇಮ್, ಕನ್ನಡ, ಇಂಗ್ಲೀಷ್, ಹಿಂದಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಟೋಟಲ್ ಆ್ಯಾವ್ರೇಜ್, ಗ್ರೇಡ್ ಅಂತ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಮಾರ್ಕ್ಸ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೋಬೇಕು.
ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಟೋಟಲನ್ನು ಫೈಂಡ್ ಔಟ್ ಮಾಡಬೇಕಲ್ಲ. ನಮಗೆ ಇಲ್ಲಿ ಟೋಟಲ್ ಫೈಂಡ್ ಔಟ್ ಮಾಡುವಾಗ ನಮಗಿಲ್ಲಿ ಒಂದು 4 ಮೆಥಡ್ಸಲ್ಲಿ ಟೋಟಲನ್ನು ಫೈಂಡ್ ಔಟ್ ಮಾಡ್ಕೋಬೋದು. ಸೊ ನಿಮಗೆ ಯಾವ್ಯಾವ ಮೆಥಡ್ಸ್ ಅನ್ನೋದನ್ನು ಈಗ ಒಂದು ಬೈ ಒಂದು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನೀವೇನು ಮಾಡಬೇಕು ಕೇಳಿದ್ರೆ, ಫಸ್ಟ್ ಒಂದು ಮೆಥಡಲ್ಲಿ ಈ ಎಲ್ಲ ಸಬ್ಜೆಕ್ಟನ್ನು ಈಗ ಒಂದು ರೋವನ್ನು ಹೀಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಾದಮೇಲೆ ಹೋಮ್ ಟ್ಯಾಬಲ್ಲಿ ಇಲ್ಲಿ ಆಟೋಸಮ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೋಟಲ್ ಬರುತ್ತೆ. ಸೊ ಹಿಂಗೆ ಕ್ಲಿಕ್ ಮಾಡಿದ್ರೆ ಎಲ್ಲರಿಗೂ ಅದೇನಾಗುತ್ತೆ, ಅಪ್ಲೈ ಆಗುತ್ತೆ ಅಂತ. ಇದು ಒಂದು ಮೆಥಡ್. ಆಟೋಸಮ್ಮನ್ನು ಅಂದರೆ ಸೆಲೆಕ್ಟ್ ಮಾಡಿ, ರೋವನ್ನು ಸೆಲೆಕ್ಟ್ ಮಾಡಿ ಆಟೋಸಮ್ ಕ್ಲಿಕ್ ಮಾಡೋದು ಒಂದು ಮೆಥಡ್. ಸೊ ಇನ್ನೊಂದು ಮೆಥಡ್ ಏನು ಕೇಳಿದ್ರೆ, ಇಲ್ಲಿ ಕರ್ಸರನ್ನು ಟೋಟಲ್ ಸೆಲ್ಲಲ್ಲಿ ಇಟ್ಕೊಂಡು ಇನ್ಸರ್ಟ್ ಫಂಕ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಸಮ್ ಅಂತ ತೊಗೊಂಡು ಜಸ್ಟ್ ಓಕೆ ಮಾಡಿಕೊಂಡ್ರು ಆಗುತ್ತೆ, ಟೋಟಲ್ ಬಂದ್ಬಿಡುತ್ತೆ. ಓಕೆ, ಇದು ಎರಡನೇ ಮೆಥಡು. ಮೂರನೇ ಮೆಥಡ್ ಏನು ಕೇಳಿದ್ರೆ, ಇಸ್ ಈಕ್ವಲ್ ಟು ಸಮ್ ಅಂತ ಬರೋದು, ಬ್ರ್ಯಾಕೆಟ್ ಓಪನ್ ಮಾಡಿ ಇದಿಷ್ಟು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆದ್ರೆ ಬರುತ್ತೆ. ಇದು ಎಲ್ಲರಿಗೂ ಬರುತ್ತೆ. ಇದೆಷ್ಟನೇ ಮೆಥಡ್? ಇದು ಮೂರನೇ ಮೆಥಡ್ ಅಲ್ವಾ. ಸೊ ಅಂದರೆ ಎಲ್ಲ ಮೆಥಡಲ್ಲೂ ಬರೋದು ಒಂದೇ ಫಾರ್ಮುಲಾಸ್, ಅಂದರೆ ಇಸ್ ಈಕ್ವಲ್ ಟು ಸಮ್, ಬ್ರ್ಯಾಕೆಟ್ ಓಪನ್ ಕ್ಲೋಸ್, ಆವ್ರೇಜ್ ಬರುತ್ತೆ, ಅಂದರೆ ಇದು ಸೆಲ್ ಅಡ್ರೆಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಮೆಥಡ್ ಅಂದರೆ ನಾಲ್ಕನೇ ಮೆಥಡಲ್ಲಿ ಏನು ಕೇಳಿದ್ರೆ, ಇಸ್ ಈಕ್ವಲ್ ಟು ಹಾಕಿ ಎಲ್ಲ ಸೆಲ್ ಮೇಲೂ ಒಂದೊಂದೇ ಸೆಲ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಆಗ್ತಾ ಹೋಗೋದು. ಹೀಗೆ ಅಂದರೆ ಇಸ್ ಈಕ್ವಲ್ ಟು ಕನ್ನಡ ಪ್ಲಸ್ ಇಂಗ್ಲೀಷ್ ಪ್ಲಸ್ ಹಿಂದಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಂತ ಈ ಥರ, ಆಮೇಲೆ ಬ್ರ್ಯಾಕೆಟ್, ಆಮೇಲೆ ಡ್ರ್ಯಾಗ್ ಮಾಡಿಕೊಂಡ್ರೆ ಆಯ್ತು. ಎಲ್ಲರಿಗೂ ಅಪ್ಲೈ ಆಗುತ್ತೆ ಇದು. ಓಕೆ, ಇದು 4 ಮೆಥಡಲ್ಲಿ ಮಾಡ್ಬೋದು. ಇನ್ನೂ ಒಂದು ಮೆಥಡಲ್ಲಿ ಮಾಡ್ಬೋದು, ಅದು ಐದನೇ ಮೆಥಡ್ ಏನು ಕೇಳಿದ್ರೆ, ಇಸ್ ಈಕ್ವಲ್ ಟು ಹಾಕಿ ಇಲ್ಲಿರೋ ವ್ಯಾಲ್ಯೂಸನ್ನು ಬರಿತಾ ಹೋಗೋದು. ಅಂದರೆ 85, 74, 99 ಈ ಥರ ಬರೀಬೇಕು. ಸೊ ಈ ಥರ ಬರೆದ್ರೂ ಸಮ್ ಆಗುತ್ತೆ. ಬಟ್ ಅದು ಒಂದು ಸೆಲ್ಲಿಗೆ ಮಾತ್ರ, ಒಂದು ರೋಗೆ ಮಾತ್ರ ಅದು ಕನ್ಸಿಡರ್ ಮಾಡ್ಕೊಳುತ್ತೆ. ನಾವು ಡ್ರ್ಯಾಗ್ ಮಾಡಿದ್ರೆ ಸೇಮ್ ಟೋಟಲ್ ಎಲ್ಲದಕ್ಕೂ ಬಂದ್ಬಿಡುತ್ತೆ. ಯಾಕೆ ಕೇಳಿದ್ರೆ, ಇಲ್ಲಿ ರಿಲೇಷನ್ ಕ್ರಿಯೇಟ್ ಆಗಬೇಕು ಅಂತಂದರೆ ಸೆಲ್ ಅಡ್ರೆಸ್ ಇದ್ದಾಗ ಮಾತ್ರ ಅದು ಪರ್ಟಿಕ್ಯುಲರ್ ರಿಲೇಷನನ್ನು ಕ್ರಿಯೇಟ್ ಮಾಡಿ ಅದೇನು ಮಾಡುತ್ತೆ, ನಮ್ಗೆ ಆನ್ಸರನ್ನು ಕೊಡುತ್ತೆ. ಓಕೆ, ಸೊ ಇದು ಟೋಟಲ್. ಅದಾದಮೇಲೆ ಆ್ಯಾವ್ರೇಜನ್ನು ಇಲ್ಲಿ 2 ಮೆಥಡ್ಸಲ್ಲಷ್ಟೇ ಮಾಡ್ಬೋದು. ಇಲ್ಲಿ ಇಸ್ ಈಕ್ವಲ್ ಟು ಹಾಕಿ ಟೋಟಲ್ ಮೇಲೆ ಕ್ಲಿಕ್ ಮಾಡಿ, ಡಿವೈಡೆಡ್ ಬೈ 6 ಅಂತ ಬರೆದು ಎಂಟರ್ ಹೊಡೆದ್ರೆ ಒಂದು ಮೆಥಡಲ್ಲಿ ಬರುತ್ತೆ. ಸೊ ಇಲ್ಲಿ ಡಿಕ್ರೀಸ್ ಮಾಡಿಕೊಂಡ್ರೆ ಆಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಇದು ಎಲ್ಲರಿಗೂ ಬರುತ್ತೆ. ಸೊ ಇದು ಒಂದು ಮೆಥಡು. ಇನ್ನೊಂದು ಮೆಥಡ್ ಏನು ಕೇಳಿದ್ರೆ, ಇಲ್ಲಿ ಇನ್ಸರ್ಟ್ ಫಂಕ್ಷನ್ ಇದೆಯಲ್ಲ, ಇಲ್ಲಿ ಹೋಗಿ ಮಾಡ್ಬೋದು. ಇಲ್ಲಿ ಲಾಟೋ ಸಮ್ಮಲ್ಲಿ ಅವರೇಜ್ ಅಂತ ಇದೆ. ಸೊ ಅವರೇಜ್ ಕ್ಲಿಕ್ ಮಾಡಿ, ಸೊ ಇಲ್ಲೇನು ಬರುತ್ತೆ ಕೇಳಿದ್ರೆ, ಇಲ್ಲಿ C3 I3 ಅಂತ ಬಂದಿದೆ ಅಲ್ವಾ. ಸೊ ಅಂದರೆ ಟೋಟಲ್ ತನಕನೂ ಬಂದಿದೆ ಇಲ್ಲಿ. ಸೊ ಈ ಸೆಲ್ ಅಡ್ರೆಸ್ಸನ್ನು ಇರೇಸ್ ಮಾಡಿ ಟೋಟಲ್ ಸೆಲ್ ಅಡ್ರೆಸ್ ಇರುತ್ತಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಆಮೇಲೆ ಡಿವೈಡೆಡ್ ಬೈ 6 ಅಂತ ಕೊಟ್ಟರು ಅದೇನಾಗುತ್ತೆ, ಅವರೇಜ್ ಬರುತ್ತೆ. ಆಮೇಲೆ ಡ್ರ್ಯಾಗ್ ಮಾಡಿಕೊಂಡ್ರೆ ಆಯಿತು. ಓಕೆ, ಇದು ಅವರೇಜ್ ಆಯಿತು. ನೆಕ್ಸ್ಟ್ ಗ್ರೇಡ್. ಇಲ್ಲಿ ಲಾಜಿಕಲ್ ಫಂಕ್ಷನನ್ನು ಯೂಸ್ ಮಾಡಿ ಮಾಡಬೇಕಾಗುತ್ತೆ ಇಲ್ಲಿ ಗ್ರೇಡ್. ಸೊ ಇಲ್ಲಿ ಲಾಜಿಕಲ್ ಅಂತಂದರೆ ಇಲ್ಲಿ ಇಫ್ ಅಂತ ಹೇಳ್ತೀವಲ್ಲ, ಸೊ ಇಫ್ ಕಂಡೀಷನ್ ಯೂಸ್ ಮಾಡಿಕೊಂಡು ಟ್ರೂ ಆರ್ ಫಾಲ್ಸ್ ಆ್ಯಕ್ಷನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಇಫ್ ಅಂತಂದರೆ ಅದೇ ಟ್ರೂ ಆರ್ ಫಾಲ್ಸ್ ಆ್ಯಕ್ಷನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ಇಲ್ಲಿ ಇಫ್ ಮತ್ತು ಆ್ಯಂಡ್ ಆಮೇಲೆ ನೆಕ್ಸ್ಟೆಡ್ ಇಫ್ ಫಂಕ್ಷನ್ಸನ್ನು ಯೂಸ್ ಮಾಡಿ ಸೊ ನೀವು ಇಲ್ಲಿ ಏನು ಮಾಡ್ಬೋದು, ಗ್ರೇಡನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಗ್ರೇಡ್ ಅಂತಂದರೆ ಈಗ ರಿಸಲ್ಟ್ ವಿತ್ ಎಷ್ಟು ಪರ್ಸೆಂಟೇಜು, ಈಗ ಡಿಸ್ಟಿಂಕ್ಷನ್ ಅಥವಾ ಫಸ್ಟ್ ಕ್ಲಾಸ್ ಈ ಥರ ಗ್ರೇಡನ್ನು ಫೈಂಡ್ ಔಟ್ ಮಾಡ್ಕೋಬೋದು ಈಸಿಯಾಗಿ ನೀವು ಇಲ್ಲಿ. ಓಕೆ, ಈಸ್ ಈಕ್ವಲ್ ಟು ಹಾಕಿ ಇಫ್ ಆಮೇಲೆ ಬ್ರ್ಯಾಕೆಟ್ ಓಪನ್ ಆ್ಯಂಡ್ ಬ್ರ್ಯಾಕೆಟ್ ಓಪನ್. ಸೊ ಇಲ್ಲಿ ಈಸ್ ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಓಪನ್ ಆ್ಯಂಡ್ ಬ್ರ್ಯಾಕೆಟ್ ಓಪನ್ ಮಾಡ್ಕೋಬೇಕು. ಅದಾದ ಮೇಲೆ ನೆಕ್ಸ್ಟ್ ಒಂದೊಂದೇ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಗ್ರೇಟರ್ ದೆನ್ ಈಕ್ವಲ್ 35 ಅಂತ ಬರೀಬೇಕು. ಇಲ್ಲಿ ಸೆಲ್ ಅಡ್ರೆಸ್ ಈಗ ಕನ್ನಡ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ರೇಟರ್ ದೆನ್ ಈಕ್ವಲ್ 35 ಬರೆದು, ಅದಾದಮೇಲೆ ಇಲ್ಲಿ ಗ್ರೇಟರ್ ದೆನ್ ಈಕ್ವಲ್ 35 ಯಾಕೆ ಬರೀಬೇಕು ಅಂತಂದರೆ, ನಿಮಗೆ ಈಗ 35 ಮಾರ್ಕ್ಸ್, ಪಾಸಿಂಗ್ ಮಾರ್ಕ್ಸ್ ಏನಿರುತ್ತೆ 35 ಇರುತ್ತೆ ಅಲ್ವಾ. ಸೊ 100ಗೆ 35 ಕಂಪಲ್ಸರಿ ಇರುತ್ತೆ. ಸೊ ಅದಕ್ಕೆ 35 ಮಾರ್ಕ್ಸನ್ನು ತೊಗೊಳ್ಬೇಕು ಅಂತ. 35 ಬಿಲೋ ಬಿದ್ದರೆ ತೊಗೊಂಡಿದ್ದಿದ್ರೆ ಏನಾಗುತ್ತೆ ಕೇಳಿದ್ರೆ ಅದು ಫೇಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೋದು ಅಂತ. ಸೊ ಅದಕ್ಕೋಸ್ಕರ ಸೆಲ್ ಅಡ್ರೆಸ್ಸನ್ನು ಹಾಕಿ ಗ್ರೇಟರ್ ದೆನ್ ಈಕ್ವಲ್ 35 ಅಂತ ಬರೀಬೇಕು. ಸೊ ಇದೇ ಮೆಥಡಲ್ಲಿ ಎಲ್ಲ ಸಬ್ಜೆಕ್ಟಿಂದು ಬರ್ಕೋತಾ ಹೋಗ್ಬೋದು. ಓಕೆ, ಸೊ ಈಗ ಎಲ್ಲ ಸಬ್ಜೆಕ್ಟಿಗೂ ಗ್ರೇಟರ್ ದೆನ್ ಈಕ್ವಲ್ 35 ಬರಿತಾ ಹೋದಾಯ್ತಲ್ವಾ. ಸೊ ಅದಾದಮೇಲೆ ನೆಕ್ಸ್ಟು
ಒಂದು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಬೇಕು. ಆ್ಯಂಡ್ ಮುಂದ್ಗಡೆ ಇರೋ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ ಮತ್ತೆ ಕಾಮ ಹಾಕಿ ಇಲ್ಲಿ ನೆಸ್ಟೆಡ್ ಇಫ್ ಫಂಕ್ಷನನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ನಲ್ಲ. ಸೊ ಮತ್ತೆ ಇಫನ್ನು ಇನ್ಸೈಡಲ್ಲಿ ಸೇರಿಸೋದು. ಇಲ್ಲಿ ನೆಸ್ಟೆಡ್ ಅಂತಂದರೆ ಇಫಿನ ಇನ್ಸೈಡ್ ಮತ್ತೆ ಅನದರ್ ಇಫನ್ನು ಸೇರಿಸ್ತಾ ಹೋಗೋದಕ್ಕೆ ನೆಸ್ಟೆಡ್ ಇಫ್ ಅಂತ ಹೇಳ್ತೀವಿ. ಸೊ ಇಫನ್ನು ಹಾಕ್ಕೊಂಡು ನೆಕ್ಸ್ಟ್ ಯಾವುದ್ರ ಮೇಲ್ಗಡೆ ಇಲ್ಲಿ ತೋರಿಸ್ಬೇಕು ನಮಗೆ ಗ್ರೇಡು. ಈಗ ಆವ್ರೇಜ್ ಮೇಲ್ಗಡೆ ಅಲ್ವಾ, ಆವ್ರೇಜ್ ಇದಿಷ್ಟು ಮೇಲ್ಗಡೆ ಹೋದರೆ ಒಂದು ಗ್ರೇಡು ಹೀಗೆಲ್ಲ ಬರ್ತಾ ಹೋಗಬೇಕಲ್ವ. ಸೊ ಅದಕ್ಕೋಸ್ಕರ ಆವ್ರೇಜ್ನ ಸೆಲ್ ಅಡ್ರೆಸ್ಸನ್ನು ತೊಗೊಳ್ಬೇಕು. ನೆಕ್ಸ್ಟು ಸೊ ಆವ್ರೇಜ್ ಗ್ರೇಟರ್ ದೆನ್ ಈಕ್ವಲ್ ಟು 90 ಬ್ರ್ಯಾಕೆಟ್ ಕಾಮ ಹಾಕಿ ಡಬಲ್ ಇಂಟೆಡ್ ಕಾಮದಲ್ಲಿ ಎ ಪ್ಲಸ್ ಅಂತ ಬರೀಬೋದು. ಇಲ್ಲಿ ಪಾಸ್ ವಿತ್ ಎ ಪ್ಲಸ್ ಗ್ರೇಡ್ ಅಂತ ಬರೆಯುವ. ಗ್ರೇಡ್ ಡಬಲ್ ಇಂಟೆಡ್ ಕಾಮ ಕ್ಲೋಸ್ ಕಾಮ ಮತ್ತಾಗೇನು ಇಫ್ ಇನ್ಸೈಡಲ್ಲಿ ಇಫನ್ನು ಸೇರಿಸ್ತಾ ಹೋಗಬೇಕು. ಮತ್ತು ಆವ್ರೇಜ್ ಗ್ರೇಟರ್ ದೆನ್ ಈಕ್ವಲ್ 80 ಕಾಮ ಡಬಲ್ ಇಂಟೆಡ್ ಕಾಮ ಏನು ಬರೀಬೇಕು, ಪಾಸ್ ವಿತ್ ಎ ಗ್ರೇಡ್ ಅಂತ ಬರೀಬೇಕು. ಅದಾದ ಕಾಮ ಇಫ್ ಬ್ರ್ಯಾಕೆಟ್ ಓಪನ್ ಮತ್ತಾಗೇನು ಆವ್ರೇಜ್ ಗ್ರೇಟರ್ ದೆನ್ ಈಕ್ವಲ್ 60 ಕಾಮ ಡಬಲ್ ಇಂಟೆಡ್ ಕಾಮ ಪಾಸ್ ವಿತ್ ಬಿ ಪ್ಲಸ್ ಗ್ರೇಡ್. ಓಕೆ, ಅದಾದಮೇಲೆ ಮತ್ತೆ ಕಾಮ ಮತ್ತಾಗೆ ಇಫ್ ಬ್ರ್ಯಾಕೆಟ್ ಓಪನ್ ಆವ್ರೇಜ್ ಗ್ರೇಟರ್ ದೆನ್ ಈಕ್ವಲ್ 50 ಕಾಮ ಡಬಲ್ ಇಂಟೆಡ್ ಕಾಮ ಪಾಸ್ ವಿತ್ ಬಿ ಗ್ರೇಡ್ ಕಾಮ ಹಾಕಿ. ಸೊ ಬಿ ಗ್ರೇಡ್ ಆಯಿತು. ಇನ್ಯಾವ ಗ್ರೇಡ್ ಬೇಕು, ಸಿ ಪ್ಲಸ್ ಅಲ್ವಾ. ಸೊ ಮತ್ತೆ ಇಫ್ ಹಾಕಬೇಕು ಅಂತಿಲ್ಲ. ಸೊ ಮತ್ತೆ ಕಾಮ ಹಾಕಿ ಎಲ್ಸಲ್ಲಿ ಬರೀಬೋದು. ಅಂದರೆ ಈಗ ಪಾಸ್ ವಿತ್ ಸಿ ಪ್ಲಸ್ ಗ್ರೇಡ್ ಅಂತ ಬರುತ್ತೆ ಆಯಿತು. ಅಂದರೆ ಇದು ಎಲ್ಸ್ ಅಂದರೆ 35 ಅಬೌವ್ 50 ಬಿಲೋದಲ್ಲಿ ಏನಾಗುತ್ತೆ ಸಿ ಪ್ಲಸ್ ಗ್ರೇಡನ್ನು ತೋರಿಸುತ್ತೆ. ಓಕೆ, ಈಗ ಎಲ್ಲ ಇಫನ್ನು ಹಾಕಾಯ್ತಲ್ವ. ಸೊ ನೆಕ್ಸ್ಟು ಟ್ರೂ ಆ್ಯಕ್ಷನಲ್ಲಿ ಬಂತು ಇದಷ್ಟು. ಈಗ ಟ್ರೂ ಇಫ್ ಅಂದರೆ ಟ್ರೂ ಮತ್ತು ಫಾಲ್ಸ್ ಅಲ್ವಾ. ಸೊ ಇದು ಟ್ರೂ ಆ್ಯಕ್ಷನ್ ಬಂತು. ಸೊ ನೆಕ್ಸ್ಟ್ ನಮ್ಗೆ ಏನಾಗಬೇಕು, ಫಾಲ್ಸ್ ಆ್ಯಕ್ಷನ್ ಬರಬೇಕು. ಅಂದರೆ ಫಾಲ್ಸ್ ಆ್ಯಕ್ಷನ್ ಬರಬೇಕು ಅಂದರೆ ಇಲ್ಲಿ ಲಾಸ್ಟಲ್ಲಿ ಇಫ್ ಆದಮೇಲೆ ನಾವು ಏನು ಮಾಡಬೇಕು, ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಬೇಕು. ಸೊ ಅಂದರೆ 1 ಬ್ರ್ಯಾಕೆಟ್ 2 ಬ್ರ್ಯಾಕೆಟ್ 3 ಬ್ರ್ಯಾಕೆಟ್ ಆಮೇಲೆ 4 ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಬೇಕು. ಓಕೆ, 4 ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿದರೆ ಆಯ್ತು. ಇಲ್ಲಿ ನಾನು 4 ಬ್ರ್ಯಾಕೆಟ್ ಹಾಕಿದೆ ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲೊಂದು ಇಫ್ ಇದೆ, 2 ಇಫ್ ಇದೆ, ಅದಾದಮೇಲೆ 3, ಇಲ್ಲೊಂದು 4 ಇಫ್ ಇದೆ ಅಲ್ವ. 4 ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಇನ್ನೂ ಒಂದು ಉಳ್ಕೊಳುತ್ತೆ ಅಲ್ವ, ಯಾವುದು ಫಸ್ಟ್ ಇಫ್ ಹಾಕಿದ್ವಲ್ಲ ಇಸ್ ಈಕ್ವಲ್ ಟು ಇಫ್ ಅದರ ಬ್ರ್ಯಾಕೆಟ್ ಇದೆ. ಸೊ ಅದು ಬ್ರ್ಯಾಕೆಟ್ ಕ್ಲೋಸ್ ಮಾಡೋಕ್ಕಿಂತ ಮೊದಲು ಫಾಲ್ಸ್ ಆ್ಯಕ್ಷನ್ ಬರೀಬೇಕು. ಸೊ ಕಾಮ ಹಾಕಿ ಡಬಲ್ ಇಂಟೆಡ್ ಕಾಮದಲ್ಲಿ ಫೇಲ್ ಅಂತ ಬರೀಬೋದು. ಫೇಲ್ ವಿತ್ ಸಿ ಗ್ರೇಡ್ ಅಂತ ಬರಿಬೋದು, ಇಲ್ಲ ಫೇಲ್ ಅಷ್ಟೇ ಬರೆದ್ರು ಸಾಕಾಗತ್ತಲ್ವ. ಸೊ ಗ್ರೇಡು ಬೇಕಾಗಿಲ್ಲ ಅಂತ. ಓಕೆ, ಸೊ ಲಾಸ್ಟಲ್ಲಿ 1 ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆದ್ರೆ ಆಯ್ತಿದೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಪಾಸ್ ವಿತ್ ಎ ಗ್ರೇಡ್ ಅಂತ ಬಂತು. ಆಮೇಲೆ ಡ್ರ್ಯಾಗ್ ಮಾಡಿಕೊಂಡ್ರೆ ಆಯ್ತು. 2 ಜನಕ್ಕೆ ಫೇಲ್ ಇದೆ, ಫೇಲ್ ಅಂತ ಬಂತು. ಇಲ್ಲಿ ಎ ಗ್ರೇಡ್ ಎ ಪ್ಲಸ್ ಇದೆ, ಇಲ್ಲಿ ಇದೆ. ಪಾಸ್ ವಿತ್ ಎ ಪ್ಲಸ್ ಅಂತ ಬಂತು. ಎ ಗ್ರೇಡ್ ಬಂತು 82%, 92%. ಇದು 92 ಅಬೋವ್ 90 ಅಬೋದಲ್ಲಿ ಎ ಪ್ಲಸ್ ಇದೆ. ಸೊ 80 ಅಬೋದಲ್ಲಿ ಎ ಗ್ರೇಡ್ ಇದೆ, 80 ಅಬೋದಲ್ಲಿ ಎ ಗ್ರೇಡ್. ಆಮೇಲೆ ಇದು ಬಿ ಗ್ರೇಡ್ ಅಂದರೆ 70ದಿಂದ 80 ಇದೆ. ಸೊ ಬಿ ಪ್ಲಸ್. ಆಮೇಲೆ 62 ಇದೆ. ಇಲ್ಲಿ 74, 75 ಇದೆ, ಬಟ್ ಫೇಲ್ ಇದೆ ಅಲ್ವಾ. ಯಾಕೆ ಕೇಳಿದ್ರೆ ಒಂದು ಸಬ್ಜೆಕ್ಟಿಗೆ ಕಡಿಮೆ ಮಾರ್ಕ್ಸನ್ನು ಇಲ್ಲಿ ಇದ್ದಿರೋದ್ರಿಂದ ಇಲ್ಲಿದೆ. 2 ಸಬ್ಜೆಕ್ಟಿಗೂ ಕಡಿಮೆ ಮಾರ್ಕ್ಸ್ ಇದೆ, ಅದಕ್ಕೋಸ್ಕರ ಫೇಲ್ ಬಂತಂದರೆ ಇವರಿಗೆ ಯಾವುದೇ ಗ್ರೇಡನ್ನು ತೋರಿಸಲಿಲ್ಲ. ಓಕೆ, ಸೊ ಇದು ಸ್ಟೂಡೆಂಟ್ ಮಾರ್ಕ್ಸನ್ನು ಫೈಂಡ್ ಔಟ್ ಮಾಡೋದು. ಅಂದರೆ ಸ್ಟೂಡೆಂಟ್ ರಿಪೋರ್ಟ್ಸ್, ರಿಸಲ್ಟ್ ರಿಪೋರ್ಟ್ಸನ್ನು ಮಾಡುವಂಥದ್ದು. ಅಂದರೆ ಫೈಂಡ್ ಔಟ್ ದಿ ಆವ್ರೇಜ್, ಗ್ರೇಡ್ ಮತ್ತು ಟೋಟಲ್ಸ್ಗಳನ್ನು ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾ. ಇದು ಎಕ್ಸೆಲಲ್ಲಿ ಮಾಡುವಂಥ ಫಾರ್ಮುಲಾಸ್. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಅರ್ಥ ಆಗಿದ್ದಿದ್ರೆ, ಅರ್ಥ ಆಗಲಿಲ್ಲ ಅಥವಾ ಏನು ನಿಮ್ಗೆ ಅನ್ನಿಸ್ತೋ ಅದನ್ನು ಕಮೆಂಟ್ಸಲ್ಲಿ ನನಗೆ ಹೇಳ್ರಿ. ಅದಾದಮೇಲೆ ಲೈಕ್ ಮಾಡಿರಿ. ಪ್ರತಿಯೊಬ್ಬರು ವಿಡಿಯೋ ವಾಚ್ ಮಾಡಿದಾಗ ಹೇಗೆ ಅನ್ನಿಸ್ತು ಅದು ನಿಮ್ಮ ಲೈಕ್ ಮಾಡಿ ನೀವು ಕಮೆಂಟ್ ಮಾಡಿದಾಗ ನನಗೇನು ಅನಿಸುತ್ತೆ ಕೇಳಿದ್ರೆ, ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಥವಾ ಇಷ್ಟ ಆಗಿದ್ದಿದ್ರೆ, ಇಷ್ಟ ಆಗಲಿಲ್ಲ ಅಂತಂದ್ರೂ ಬೇಕಿದ್ರೆ ನನ್ನ ಕಮೆಂಟ್ಸಲ್ಲಿ ಹೇಳ್ರಿ, ನನಗೆ ಅದಷ್ಟು ಅರ್ಥ ಆಗಲಿಲ್ಲ ಅಂತ. ಸೊ ಅರ್ಥ ಆಗುವಂಗೆ ಮತ್ತೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್
ವಾಚ್ ಮಾಡುವವರೆಲ್ಲರೂ ಏನು ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಸುಮ್ಮನೆ ಜಸ್ಟ್ ಹಿಂಗೆ ವ್ಯೂ ಮಾಡೋದಲ್ಲ, ಪೂರ್ತಿ ನೋಡಿ ಕಮೆಂಟ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.